ರೈತರಿಗೆ ಇವತ್ತು ಸಾಗುವಳಿ ಅಂತ ಕೊಡುವಂತ ಕೆಲಸ ನಡೀತಾ ಇಲ್ಲ. ಯಾಕೆ ಏನ್ ಹೇಳ್ತಾರೆ? ಸರ್ಕಾರಿ ಗೋಮಾಳಕ್ಕೆ ನಾವು ಸಾಗುವಳಿ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ಸಬೂಬು ಹೇಳ್ತಾರೆ. ಹಿಂದೆ ಚಿಕ್ಕಮಾದವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಇದೇ ಗೋಮಾಳ ಜಮೀನುಗಳಿಗೆ ಅನೇಕ ಜನಕ್ಕೆ ಸಾಗುವಳಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಈ ತಾಲೂಕಲ್ಲಿದೆ. ಇವತ್ತು ಆ ರೈತರು ಜಮೀನುಗಳನ್ನ ಸಾಗು ಮಾಡ್ತಾರೆ. ಅದೇ ಮಾನದಂಡವನ್ನು ಇಟ್ಕೊಂಡು ಇವತ್ತು ಯಾರು ಇವತ್ತು ಗೋಮಾಳ ಜಮೀನನ್ನ ಉಳ್ತಾ ಇದ್ದಾರೆ. ಇವತ್ತು ಸಾವಿರಾರು ಅರ್ಜಿಗಳನ್ನ ನೀವು ತಾಲೂಕಿನಲ್ಲಿ ವಿಲೆ ಇಟ್ಟಿದ್ದೀರಿ. ಈ ಅರ್ಜಿಗಳಿಗೆ ಸಾಗುವಳಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಮೊದಲನೇದು ನಮ್ಮ ಸಂಘದ ಮೊದಲನೆಯ ಒಂದು ಬೇಡಿಕೆ. ಎರಡನೇದು, ಹುಣಸೂರು ತಾಲೂಕು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಮೇಲೆ ಹುಣಸೂರಿನ ಕೊನೆ ಭಾಗದಿಂದ 7 ಕಿಲೋಮೀಟರ್ ದೂರ ಯಾರು ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆ ಸಾಗುವಳಿಯನ್ನ ಕೊಡಕ್ಕೆ ಆಗೋದಿಲ್ಲ. ಈ ಜಮೀನೆಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಿ ಸರ್ಕಾರ ಆ ರೈತರಿಗೆ ಸಾಗುವಳಿ ಕೊಡ್ತಾ ಇಲ್ಲ. ಅವರು ಸಹ ಅವ್ರ ತಂದೆ ತಾತನ ಕಾಲದಿಂದ 30 ವರ್ಷ 40 ವರ್ಷ 50 ವರ್ಷದಿಂದ ಸಾಗುವಳಿ ಮಾಡ್ತಾ 50, 53, 57 ನಲ್ಲಿ ಅರ್ಜಿ ಕೊಟ್ಟವ್ರು. ಅವ್ರಿಗೆ ಸಾಗುವಳಿ ಕೊಡ್ಲಿಲ್ಲ ಅಂದಾಗ ಆ ರೈತರು ಎಲ್ಲಿ ಹೋಗ್ಬೇಕು? ಅವ್ರಿಗೆ ಮೊದಲನೇದಾಗಿ ಅವ್ರನ್ನ ಮಾಲೀಕರು ಅಂತ ಡಿಕ್ಲೇರ್ ಮಾಡಿ ಅವ್ರಿಗೆಲ್ರಿಗೂ ಸಾಗುವಳಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ. ಆ ಸಾಗುವಳಿ ಕೊಡುವಂತ ಸಂದರ್ಭದಲ್ಲಿ ನೀವು ಕೆಲವು ಮಾನದಂಡಗಳನ್ನ ಅನುಸರಿಸಬೇಕಾಗುತ್ತೆ. ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರಿದಂತ ಜಮೀನಿಗೆ ನೀವು ಸಾಗುವಳಿ ಕೊಡಲಿಲ್ಲ ಅಂದಾಗ, ಅಲ್ಲಿ ವ್ಯವಸಾಯಕ್ಕೆ ಅಥವಾ ಜಮೀನು ಯೋಗ್ಯವಲ್ಲ ಅಂದಾಗ ನೀವು ಅವನ್ನ ಮಾಲೀಕ ಅಂತ ಡಿಕ್ಲೇರ್ ಮಾಡಿ ಆ ಸಂದರ್ಭದಲ್ಲಿ ಅವನು ಅಲ್ಲಿಯ ಪರಿಸರಕ್ಕೆ ಅಲ್ಲಿಯ ಪ್ರದೇಶಕ್ಕೆ ಅನುಗುಣವಾಗಿ ಅವನು ಅಲ್ಲಿ ಆ ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾನೆ. ಮೂರನೇದಾಗಿ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಮಂತ್ರಿಯಾಗಿದ್ದರು ಸುಮಾರು ಈಗ 15 ವರ್ಷಗಳ ಹಿಂದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಆ ಸಂದರ್ಭ ಯೋಜನೆ ಅಂತ ಒಂದು ಹೊಸ ಯೋಜನೆಯನ್ನು ಸೃಷ್ಟಿ ಒಂದು ಗ್ರಾಮವನ್ನ ತೆಗೆದುಕೊಂಡು ಅದನ್ನ ಸಂಪೂರ್ಣವಾಗಿ ಪೋಡಿ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನ ತರ್ತಾರೆ. ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ತಾಲೂಕಿನಲ್ಲಿ ಒಂದು ಪೋಡಿ ಮುಕ್ತ ಗ್ರಾಮ ಆಗಿಲ್ಲ. ಆದ್ರೆ ಅವಶ್ಯಕತೆ ಇದ್ದಂಥವಕ್ಕೆ ಏಕ ವ್ಯಕ್ತಿ ಅರ್ಜಿ ಕೋರಿಕೆ ಮೇಲೆ ಪಕ್ಕಾ ಪೋಡಿ ದುರಸ್ತನ್ನ ಮಾಡ್ತೀವಿ ಅಂತ ಯಾರಕ್ಕೆ ಮಾಡ್ತಾ ಇದ್ದೀರಿ? ಇವತ್ತು ಪರಿಪೂರ್ಣವಾಗಿ ಇವತ್ತು ಡೆವಲಪರ್ಸು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ಶ್ರೀಮಂತರದ ಮತ್ತೆ ಪಕ್ಕಾ ಪೋಡಿ ದುರಸ್ತಿಯನ್ನ ಮಾಡ್ತಾ ಇದ್ರಿ. ಇವತ್ತು ಸಾಮಾನ್ಯ ರೈತನ ಪಕ್ಕಾ ಪೋಡಿ ದುರಸ್ತಿ ಕೆಲಸ ಆಯ್ತಾ ಇಲ್ಲ. ಇದು ತುರ್ತಾಗಿ ಆಗ್ಬೇಕು ಅಂತ ಹೇಳಿ ನಾವು ಸರ್ಕಾರದ ಗಮನವನ್ನ ನಮ್ಮ ಸಂಘದ ಮೂಲಕ ಒತ್ತಾಯ ಮಾಡ್ತೀವಿ. ಇನ್ನೂ ನೂರಾರು ಜ್ವಲಂತ ಸಮಸ್ಯೆಗಳಿವೆ. ಈ ಸಮಸ್ಯೆಗಳನ್ನೆಲ್ಲ ನಾವು ತಕೊಂಡು ಸರ್ಕಾರದ ಗಮನ ಸೆಳೆದು ತಾಲೂಕಿನಲ್ಲಿ ಇವತ್ತು ಏನು ಅಹಿಂದ ರೈತ ವರ್ಗ ಅಲ್ಲ, ಎಲ್ಲಾ ರೈತರು ಇವತ್ತು ನಾವು ಏನಂತ ಅಂದ್ರೆ ಹೆಸರು ಅಹಿಂದ. ಆ ಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ಅಂದ್ರೆ ಇದು ಒಂದು ಜಾತಿ ಅಲ್ಲ. ದಯಮಾಡಿ ತಾಲೂಕಿನ ರಾಜ್ಯದ ಎಲ್ಲ ಜನತೆ ಅರ್ಥ ಮಾಡ್ಕೋಬೇಕು. ಆ ಅಂದ್ರೆ ಅಲ್ಪಸಂಖ್ಯಾತ ಅಂದ್ರೆ ಬರೀ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಅಲ್ಲ. ಪ್ರಾದೇಶಿಕವಾಗಿ ಒಂದು ಹಳ್ಳಿಯಲ್ಲಿ ಅವನು ವಾಸ ಮಾಡುವಂತ ಸ್ಥಳದಲ್ಲಿ ಅವನ ಜನಸಂಖ್ಯೆಗೆ ಅನುಗುಣವಾಗಿ ಅವನು ಕಡಿಮೆ ಜನಸಂಖ್ಯೆ ಇದ್ರೆ ಅವನು ಅಲ್ಪಸಂಖ್ಯಾತ. ಉದಾಹರಣೆಗೆ ನಮ್ಮ ಕಟ್ಟೆಮಾಳವಾಡಿ ಅಂತ ದೊಡ್ಡ ಗ್ರಾಮದಲ್ಲಿ ಬಹುಸಂಖ್ಯಾತರು ಪರಿಶಿಷ್ಟ ಜಾತಿಯವರು. ಅಲ್ಲಿ ಯಾರೋ ಒಬ್ರು ಒಕ್ಕಲಿಗ ಸಮಾಜದವರು, ಲಿಂಗಾಯತ ಸಮಾಜದವರು ಇದ್ರೆ ಅವರು ಅಲ್ಲಿ ಅಲ್ಪಸಂಖ್ಯಾತರು. ಇದನ್ನ ನಮ್ಮ ಆ ಅಂತಕ್ಕಂಥದ್ದು ಸೂಚಿಸ್ತದೆ. ಹಿಂದುಳಿದವರು ಅಂದ್ರೆ ಯಾರೋ ಕುರುಬ್ರು, ನಮ್ಮ ಮಡಿವಾಳ ಸಮಾಜದವರು, ಇತರೆ ಸಮಾಜದವರಲ್ಲ. ಯಾರು ಈ ದೇಶದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದವರು ಅವರು ಹಿಂದುಳಿದಂಥವ್ರು. ದಲಿತರು ಅಂದ್ರೆ ಬರೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಅಲ್ಲ. ಯಾರು ಈ ದೇಶದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರು, ಅಧಿಕಾರದಿಂದ ವಂಚಿತರಾಗಿದ್ದಾರೋ, ಸವಲತ್ತಿಂದ ವಂಚಿತರಾಗಿ ಬಡತನದ ರೇಖೆಗಿಂತ ಕೆಳಗವರೆಲ್ಲ ಅವರು ದಲಿತರು. ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘವನ್ನ ಮಾಡಿದ್ವಿ. ಉದಾಹರಣೆಗೆ ಈ ದೇಶದಲ್ಲಿ ಬ್ರಾಹ್ಮಣ ಸಮಾಜದವರು ಅತ್ಯಂತ ಮುಂದುವರೆದ ವರ್ಗದವರು, ಮೇಲ್ವರ್ಗದವರು ಅಂತ ಹೇಳ್ತೀರಿ. ಆದ್ರೆ ಯಾರೋ ಒಬ್ಬ ಆ ಬ್ರಾಹ್ಮಣ ಸಮಾಜದವನು ಯಾವುದೋ ಒಂದು ಹೋಟ್ಲಲ್ಲಿ ತಟ್ಟೆ ತೊಳಿತಾ ಇರ್ತಾನೆ, ಪಾಪ ಅವನು ಮುಂದುವರೆದವನಲ್ಲ, ಅವನು ದಲಿತ, ನಿಜವಾದ ದಲಿತ ಅವನು. ಈ ಕಾನ್ಸೆಪ್ಟ್ ಅನ್ನ ನಾವು ಇಟ್ಕೊಂಡು ಇದು ಒಂದು ಜಾತಿಯ, ಒಂದು ಧರ್ಮದ, ಒಂದು ವ್ಯವಸ್ಥೆಯ ಪರ ಅಲ್ಲ. ಯಾರು ಈ ದೇಶದಲ್ಲಿ ಶೋಷಿತರು, ವಂಚಿತರಿದ್ದಾರೆ ಕೆಲಸವನ್ನ ಇವತ್ತು ನಮ್ಮ ಸಂಘಟನೆ ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತದೆ. ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಕೆಲವರು ಕೇಳಬಹುದು.
ಇಲ್ಲಿ ನಾವು ಬುದ್ಧ, ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ, ಟಿಪ್ಪು ಸುಲ್ತಾನ್, ಶಿವಾಜಿ ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಕುವೆಂಪು, ರಾಜ್ಕುಮಾರ್, ಜನರಲ್ ಕಾರ್ಯಪ್ಪನವರು, ಬಾಬು ಜಗಜೀವರಾಮ್, ದೇವರಾಜ ತಿಳ್ಕೋಬೇಕು. ಇದು ಯಾವುದೇ ಒಂದು ಜಾತಿಯ ಓಲೈಕೆಗಲ್ಲ. ಇವರ ಆದರ್ಶ ತತ್ವ ಸಿದ್ಧಾಂತಗಳನ್ನ ನಮ್ಮ ಸಂಘ ಅಳವಡಿಸ್ಕೊಂಡು ಮಾಡಬೇಕು ಅಂತ. ಏನಂದ್ರೆ 800 ವರ್ಷಗಳ ಹಿಂದೆ ಮಾನ್ಯ ಬಸವಣ್ಣವರು ಈ ದೇಶದಲ್ಲಿ ಸಮಾಜದ ಪರಿಕಲ್ಪನೆಯನ್ನ ಕಂಡಿರ್ತಾರೆ. ಈ ದೇಶದಲ್ಲಿ ಸಮಾನರು, ಎಲ್ಲರೂ ಅಸ್ಪೃಶ್ಯತೆ ಹೋಗ್ಬೇಕು, ಎಲ್ಲರೂ ಸಮಾನವಾಗಿ ಮನುಷ್ಯನಾಗಿ ಬಾಳ್ಬೇಕು ಅಂತ ಒಂದು ಪರಿಕಲ್ಪನೆಯನ್ನು ಹೊಂದಿರ್ತಾರೆ. ಆ ಪರಿಕಲ್ಪನೆಯ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳಿ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಡ್ತಾರೆ. ಆ ಸಂವಿಧಾನವನ್ನು ನಾವು ಆದರ್ಶವಾಗಿಟ್ಕೊಂಡು, ಬಸವಣ್ಣವರ ಆದರ್ಶವಾಗಿಟ್ಕೊಂಡು ಈ ದೇಶಕ್ಕಾಗಿ ಬ್ರಿಟಿಷರ ನೇಣಿಗೆ, ಅವರ ತುಪಾಕಿಗೆ ಎದೆಯನ್ನು ಕೊಟ್ಟು ಸತ್ತಂತ ಈ ದೇಶದ ವೀರ ಸೇನಾನಿಗಳು ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ, ಶಿವಾಜಿ ಮಹಾರಾಜ್, ಟಿಪ್ಪು ಸುಲ್ತಾನ್, ಇವರ ಎದೆಗಾರಿಕೆ, ಇವರ ಹೋರಾಟದ ಕೆಚ್ಚನ್ನ ಇವತ್ತು ನಮ್ಮ ಅಹಿಂದ ರೈತ ಸಂಘದ ಹೋರಾಟಗಾರರು ಅಳವಡಿಸಿಕೊಳ್ಬೇಕು ಅಂತ ಹೇಳಿ ನಾವು ಅವ್ರನ್ನ ಇಲ್ಲಿ ಬಿಂಬಿಸ್ತೇವೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 80 ವರ್ಷ ಆದ್ರೂ ಇವತ್ತು ಈ ದೇಶದಲ್ಲಿ ರೈತನ ಮೂಲಭೂತ ಸಮಸ್ಯೆಗಳು ಬೇಕಾದಷ್ಟವೆ. ಆ ಕಾಲದಲ್ಲಿ ಅವರು ರೈತರಿಗೆ ಅಪಾರವಾದಂತ ಕೊಡುಗೆಯನ್ನ ಕಂಡವ್ರೆ. ಮತ್ತೆ ಅಂತ ಕಾಲ ಮತ್ತೆ ಬರಲಿ ಅಂತ ಹೇಳಿ ಅವ್ರನ್ನ ನಾವಿಲ್ಲಿ ಸ್ಮರಿಸ್ತೇವೆ. ಮಾನ್ಯ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು. ಆ ತೋಟದ ಒಳಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡ ಪ್ರೇಮವನ್ನು ಅನುಸರಿಸಿಕೊಂಡು, ಜನರಲ್ ಕಾರ್ಯಪ್ಪನವರ ಶಿಸ್ತನ್ನು ನಾವು ಅಳವಡಿಸಿಕೊಂಡು, ಅವತ್ತೇ ದೇಶಕ್ಕೆ ಅನ್ನಕ್ಕೆ ದರಿದ್ರ ಇದ್ದಂಥ ಸಂದರ್ಭದಲ್ಲಿ ಬಾಬು ಜಗಜೀವರಾಮ್ರವರು ಆಗಿನ ಹಸಿರು ಕ್ರಾಂತಿಯನ್ನು ಮಾಡಿರ್ತಾರೆ. ಮತ್ತೆ ಆ ಹಸಿರು ಕ್ರಾಂತಿನೇ ಇವತ್ತು ಈ ಮಟ್ಟಿಗೆ ದೇಶದಲ್ಲಿ ವ್ಯವಸಾಯ ಉತ್ಪತ್ತಿ ಜಾಸ್ತಿ ಆಗಕ್ಕೆ ಕಾರಣ. ಅವರನ್ನು ಸ್ಮರಿಸ್ತಾ ನಾವು ಅವರ ಆದರ್ಶಗಳನ್ನು ಹಂಚಿಕೊಂಡು, ದೇವರಾಜ ಅರಸು ಅವರು ಕೇವಲ ಹಿಂದುಳಿದ ವರ್ಗಕ್ಕೆ ಮಾತ್ರ ಇಲ್ಲಿ ರಾಜಕೀಯ ಶಕ್ತಿಯನ್ನು, ಆರ್ಥಿಕ ಶಕ್ತಿಯನ್ನು, ಶಿಕ್ಷಣದ ಶಕ್ತಿಯನ್ನು ಕೊಡಲಿಲ್ಲ. ಈ ದೇಶದಲ್ಲಿ ಎಲ್ಲಾ ಸಮಾಜದ ಅತ್ಯಂತ ಹಿಂದುಳಿದ ಸಮಾಜದಲ್ಲಿ ಅಂತವ್ರನ್ನ ಇಡೀ ರಾಜ್ಯದಲ್ಲಿ ಗುರುತಿಸಿ ಎಲ್ಲಾ ಸಮಾಜದಲ್ಲೇ ಇಲ್ಲಿ ಒಂದು ಹೊಸ ರಾಜಕೀಯ ಯುಗವನ್ನೇ ಪ್ರಾರಂಭ ಮಾಡಿದ್ರು. ಅವರನ್ನ ಸ್ಮರಿಸುತ್ತಾ ಇವರೆಲ್ಲ ಆದರ್ಶ ತತ್ವಗಳನ್ನ ನಾವು ಇಟ್ಕೊಂಡು ತಾಲೂಕಿನಲ್ಲಿ ನಾವು ಅಹಿಂದ ರೈತ ಸಂಘವನ್ನು ಪ್ರಾರಂಭ ಮಾಡಿದ್ದೀವಿ. ತಾಲೂಕಿನಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿವೆ. ಅವುಗಳ ಬಗ್ಗೆ ನಾವು ಸರ್ಕಾರದ ಗಮನವನ್ನು ಸೆಳೆಯುವಂತ ಕೆಲಸ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಅವರು ಆಶೀರ್ವಚನವನ್ನು ನೀಡ್ತಾರೆ. ಯಡಗೂರು ಎಚ್ ವಿಶ್ವನಾಥ್ ಸಾಹೇಬರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ರಾಜ್ಯ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ನಾಗುವಾಲ ನರೇಂದ್ರರವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನೇ ಮಾಡ್ತಾರೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ರಾಜ್ಯಾಧ್ಯಕ್ಷನಾದಂಥ ನಾನು ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತೀನಿ. ಶ್ರೀಮತಿ ತ್ರಿವೇಣಿ ಬೆಂಗಳೂರು ಅವರು ರಾಜ್ಯ ಮಹಿಳಾ ಅಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ವಿಶೇಷವಾಗಿ ಸಂಗಮೇಶ್ ಕೊಳ್ಳಿಯವರು, ಇವರು ಹಿಂದೆ ಕಳಸಾ ಬಂಡೂರಿ ರೈತ ಹೋರಾಟ ಏನು ನಡೀತು ಸುಮಾರು 40 ದಶಕದಲ್ಲಿ, ಅವತ್ತು ಪೊಲೀಸರ ಗುಂಡಿಗೆ ಎಷ್ಟೋ ಜನ ರೈತರು ಬಲಿಯಾದರು. ಆ ಸಂದರ್ಭದಲ್ಲಿ ಅವ್ರ ತಂದೆಯವರು ಸುಮಾರು 100 ಎಕರೆ 300-400 ಎಕರೆ ಇರತಕ್ಕಂಥ ಜಮೀನ್ದಾರರು ಆ ಒಂದು ಹೋರಾಟದ ಮುಖಂಡತ್ವವನ್ನು ಸಂಗಮೇಶ್ ಕೊಳ್ಳಿಯವರ ತಂದೆಯವರು ವಹಿಸ್ಕೊಂಡಿದ್ರು. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಇನ್ನು ನಮ್ಮ ತಾಲೂಕಿನ ಎಲ್ಲಾ ಸಮಾಜದ ಮುಖಂಡರುಗಳನ್ನ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈ ಶೋಷಿತ ಸಮಾಜದ ರೈತರು, ಹಿಂದುಳಿದವರು, ಅಲ್ಪಸಂಖ್ಯಾತ ಎಲ್ಲಾ ವರ್ಗದ ರೈತರನ್ನು ನಾವು ವಿಶ್ವಾಸಕ್ಕೆ ತಕೊಂಡು ಅಧಿಕಾರಿಗಳನ್ನ ನಾವು ಎಚ್ಚರಿಸಬೇಕಾಗತ್ತೆ. ತಾಲೂಕಿನಲ್ಲಿ ಬಹಳ ಭ್ರಷ್ಟಾಚಾರ ಮಿತಿಮೀರಿ ಹೋಯ್ತಾ ಇದೆ. ರೈತರ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಇಂಥ ಸಮಸ್ಯೆ ಎಲ್ಲ ಇಟ್ಕೊಂಡು ನಾವು ಒಂದು ಸಂಘಟಿತ ಹೋರಾಟವನ್ನು ಮಾಡಿ ರೈತರಿಗೆ ಕಾನೂನುಬದ್ಧವಾದ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ನಾವು ಈ ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದೇವೆ. ತಾವು ಪತ್ರಿಕಾ ಮಾಧ್ಯಮದವರು ತಾವು ಎಲ್ಲ ಬೆಂಬಲಿಸಬೇಕು.